ಮನೋಗತ ಚಿಂತನ ಕನ್ನಡ ಕೊರಳು ವತಿಯಿಂದ. ಚಿಂತೆಯಲ್ಲಿ ಮುಳುಗುತ್ತೀರಾ? ಶಾಂತಿಯಲ್ಲಿ ತೇಲುತ್ತೀರಾ? ಒಬ್ಬ ಯುವ ಶಿಷ್ಯನು ಜೀವನದ ಜಟಿಲತೆಗಳ ಬಗ್ಗೆ ತೀವ್ರವಾಗಿ ಗೊಂದಲಕ್ಕೊಳಗಾಗಿದ್ದನು. ಅವನ ಮನಸ್ಸು ಯಾವಾಗಲೂ ಚಿಂತೆಗಳು, ಆತಂಕಗಳು ಮತ್ತು ಭವಿಷ್ಯದ ಬಗ್ಗೆ ಭಯಗಳಿಂದ ತುಂಬಿರುತ್ತಿತ್ತು. ಅವನು ಗುರುಗಳನ್ನು ಭೇಟಿಯಾಗಿ, ಗುರುಗಳೇ, ಈ ಅಶಾಂತಿಯುತ ಜಗತ್ತಿನಲ್ಲಿ ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಹೇಗೆ ಕಂಡುಹಿಡಿಯುವುದು? ನನ್ನ ಮನಸ್ಸು ಯಾವಾಗಲೂ ಭಾರವಾದ ಆಲೋಚನೆಗಳಿಂದ ತುಂಬಿರುತ್ತದೆ. ನಾನು ಅವುಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಎಂದು ಕೇಳಿದನು. ಗುರುಗಳು ಅವನ ಮಾತನ್ನು ತಾಳ್ಮೆಯಿಂದ ಕೇಳಿದರು. ಬಳಿಕ ಅವನನ್ನು ನದಿಯ ಬಳಿಗೆ ಕರೆದುಕೊಂಡು ಹೋದರು. ನದಿಯ ತೀರದಿಂದ ಒಂದು ದೊಡ್ಡ ಒರಟಾದ ಕಲ್ಲನ್ನು ಆಯ್ದುಕೊಂಡರು. ಆ ಕಲ್ಲನ್ನು ತಮ್ಮ ಕೈಯಲ್ಲಿ ಹಿಡಿದು ಅದರ ಭಾರವನ್ನು ಶಿಷ್ಯನಿಗೆ ಅನುಭವಿಸಲು ಅವಕಾಶ ಮಾಡಿಕೊಟ್ಟರು. ಅನಂತರ ಆ ಕಲ್ಲನ್ನು ನದಿಯೊಳಗೆ ಎಸೆದರು. ಕಲ್ಲು ತತ್ಕ್ಷಣವೇ ನೀರಿನಲ್ಲಿ ಮುಳುಗಿ ಒಂದು ಸಣ್ಣ ಅಲೆಯೊಂದಿಗೆ ನದಿಯ ಆಳಕ್ಕೆ ತಲುಪಿತು. ಈ ಕಲ್ಲು ಎಲ್ಲಿ ಹೋಯಿತು ಎಂದು ಗುರುಗಳು ಕೇಳಿದರು. ಶಿಷ್ಯರು, ಅದು ನದಿಯ ತಳಕ್ಕೆ ಹೋಯಿತು ಗುರುಗಳೇ, ಏಕೆಂದರೆ ಅದು ಭಾರವಾಗಿತ್ತು ಎಂದು ಉತ್ತರಿಸಿದನು. ಆಗ ಗುರುಗಳು ಇನ್ನೊಂದು ವಸ್ತುವನ್ನು ತೆಗೆದುಕೊಂಡರು. ಅದು ಹಗುರವಾದ, ನಯವಾದ, ಒಣಗಿದ ಮರದ ತುಂಡಾಗಿತ್ತು. ಅವರು ಅದನ್ನು ನದಿಯ ಮೇಲೆಯಲ್ಲಿ ಇಟ್ಟರು. ಮರದ ತುಂಡು ನೀರಿನ ಮೇಲೆ ಸುಲಭವಾಗಿ ತೇಲುತ್ತಾ ಪ್ರವಾಹದೊಂದಿಗೆ ನಿಧಾನವಾಗಿ ಸಾಗಿತು. ಈ ವಸ್ತು ಹೇಗೆ ತೇಲುತ್ತಿದೆ ಎಂದು ಗುರುಗಳು ಕೇಳಿದರು. ಶಿಷ್ಯನು ಆಶ್ಚರ್ಯದಿಂದ, ಇದು ಮರದ ತುಂಡು, ಕಲ್ಲಲ್ಲ, ಅದಕ್ಕಾಗಿ ಅದು ತೇಲುತ್ತಿದೆ ಗುರುಗಳೇ, ಇದು ಹಗುರವಾಗಿದೆ ಎಂದನು. ಗುರುಗಳು ಮಂದಹಾಸ ಬೀರುತ್ತಾ ಶಿಷ್ಯನ ಭುಜದ ಮೇಲೆ ಕೈಯಿಟ್ಟು, ನಮ್ಮ ಜೀವನವೂ ಹೀಗೆಯೇ ನನ್ನ ಮಗನೇ. ಕಲ್ಲಿನಂತೆ ಭಾರವಾದ ಆಲೋಚನೆಗಳು, ನಕಾರಾತ್ಮಕ ಭಾವನೆಗಳು, ಹಳೆಯ ದುಃಖಗಳು, ಕೋಪ, ದ್ವೇಷ, ಅಸೂಯೆ ಮತ್ತು ಅನಗತ್ಯ ವಸ್ತುಗಳನ್ನು ನಮ್ಮನ್ನು ಜೀವನದಲ್ಲಿ ಮುಳುಗಿಸುತ್ತವೆ. ಅವು ನಮ್ಮನ್ನು ಕೆಳಗೆ ಎಳೆಯುತ್ತವೆ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುವುದಿಲ್ಲ ಮತ್ತು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತವೆ. ಆದರೆ ಮರದ ತುಂಡಿನಂತೆ ಹಗುರವಾದ ಸಕಾರಾತ್ಮಕ ಆಲೋಚನೆಗಳು, ಪ್ರೀತಿ, ಕರುಣೆ, ಕ್ಷಮೆ, ಕೃತಜ್ಞತೆ ಮತ್ತು ಸಂತೋಷದ ಭಾವನೆಗಳು ನಮ್ಮನ್ನು ಜೀವನದಲ್ಲಿ ತೇಲುವಂತೆ ಮಾಡುತ್ತವೆ. ನಮ್ಮ ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳುವುದರಿಂದ, ಅನಗತ್ಯ ಭಾರವನ್ನು ಬಿಟ್ಟು ಬಿಡುವುದರಿಂದ ನಾವು ಜೀವನದಲ್ಲಿ ನಿಜವಾದ ಶಾಂತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳಬಹುದು. ಹಳೆಯ ಭಾರವನ್ನು ಬಿಟ್ಟು ಬಿಡು ಮತ್ತು ನೀನು ಮುಕ್ತನಾಗುತ್ತೀಯ, ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಶಿಷ್ಯನು ತನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿದನು. ನಮ್ಮ ಮನಸ್ಸು ಒಂದು ನದಿ ಇದ್ದಂತೆ. ಅಲ್ಲಿ ನಾವು ಹೊತ್ತುಕೊಳ್ಳುವ ಆಲೋಚನೆಗಳೇ ನಮ್ಮ ಪಯಣವನ್ನು ನಿರ್ಧರಿಸುತ್ತದೆ. ನಾವು ದ್ವೇಷ, ಅಸೂಯೆ ಮತ್ತು ಹಳೆಯ ನೋವುಗಳೆಂಬ ಕಲ್ಲಿನಂತಹ ಭಾರವಾದ ಭಾವನೆಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಷ್ಟು ಜೀವನದ ಸಂಕಷ್ಟಗಳಲ್ಲಿ ಬೇಗನೆ ಮುಳುಗಿ ಹೋಗುತ್ತೇವೆ. ಈ ಭಾರವು ನಮ್ಮನ್ನು ಕುಗ್ಗಿಸುವುದಲ್ಲದೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಈಗ ನೀವು ಯೋಚಿಸಿ, ಏನನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ? ಚಿಂತೆಯಲ್ಲಿ ಮುಳುಗುತ್ತೀರಾ? ಅಲ್ಲ, ಶಾಂತಿಯಲ್ಲಿ ತೇಲುತ್ತೀರಾ? ಈ ಚಿಂತನ ನಿಮಗೆ ಹೇಗೆ ಅನಿಸಿತು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹೀಗೆ ವಿಧ ವಿಷಯದೊಂದಿಗೆ ಬರುತ್ತಿರುತ್ತೇನೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡ ಕೊರಳು.